ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಮಂತ್ ಸ್ಟಾರ್ಟಿಂಗ್ ಅಂದರೆ ಶುಕ್ರವಾರ ದಿವಸ ಅವಾಯ್ಡ್ ಮಾಡ್ತೇನೆ. ಇದು ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಅವತ್ತು ಯಾವುದೇ ರೀತಿಯ ಒಂದು ಟ್ರೇಡ್ಗಳು ಸಿಗೋದಿಲ್ಲ ಪ್ರಾಪರ್ ಆಗಿ. ಸೊ ನೀವು ಹೌದು ಅಲ್ವಾ ಅಂತ ಹೇಳಿ ಬೇಕಾದ್ರೆ ನಿನ್ನೆದು ವಿಡಿಯೋ ತೆಗೆದು ನೋಡಿ. ನಿನ್ನೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ರಲ್ಲಿ ಹೇಳಿದ್ದೆ ಆಪ್ಷನ್ ಎ, ಆಪ್ಷನ್ ಬಿ. ಆಪ್ಷನ್ ಎ ಅಂದರೆ ಏನು? ಅದು ಒಂದೇ ಝೋನ್ ಒಳಗೆ ಸ್ಟಕ್ ಆಗಿರುತ್ತೆ ಮಾರ್ಕೆಟು, ಎಲ್ಲೂ ಮೂವ್ ಆಗಲ್ಲ. ಆಪ್ಷನ್ ಬಿ ಅಂದರೆ ಏನು? ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ, ಒಂದು ಅಪ್ಪು ಅಥವಾ ಡೌನು ಅದೇ ಒಂದು ಡೈರೆಕ್ಷನನ್ನು ಫಾಲೋ ಮಾಡುತ್ತೆ ಅಂತ. ಬಟ್ ಮಾರ್ಕೆಟ್ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಮೂಮೆಂಟ್ ಕೊಟ್ಟು ಮತ್ತೆ ಒಂದೇ ಝೋನ್ ಒಳಗೆ ಮಾರ್ಕೆಟನ್ನು ಸ್ಟಕ್ ಮಾಡಿಬಿಟ್ಟ. ಆಚೆ ಇಲ್ಲ, ಈಚೆ ಇಲ್ಲ. ನೀವು ಇದನ್ನು ಕರೆಕ್ಟಾಗಿ ನೋಡಬೇಕಂದ್ರೆ ಆಪ್ಷನ್ಸಲ್ಲಿ ನೋಡಬೇಕು. ಆಪ್ಷನ್ಸಲ್ಲಿ ನೋಡಿ, ಪುಟ್ ಆಪ್ಷನ್ ಒಂದ್ಸಲಿ ಮೂಮೆಂಟ್ ಕೊಟ್ಟಾದ ಮೇಲಿಂದ ಮತ್ತೆ ಮೂಮೆಂಟೇ ಇಲ್ಲ, ಅದೇ ಝೋನ್ ಒಳಗೆ ಸ್ಟಕ್. ಅದು ಏನು? ಕಡ್ಡಿ ಝೋನ್ಗಳು, ಅಂದ್ರೆ ಬೇಗ ಬರುತ್ತೆ ಮತ್ತು ವಾಪಸ್ ರಿಟರ್ನ್ ಕಾಸ್ಟ್ಗೆ ಬರುತ್ತೆ. ಅದೇ ತರ ನಲ್ಲೂ ಅಷ್ಟೇ, ನಲ್ಲೂ ಮೂಮೆಂಟೇ ಇಲ್ಲ. ಒಂದು ಮೂಮೆಂಟಮ್ ಡೌನ್ ಇಳಿತು, ಮತ್ತೆ ಅದೇ ಜಾಗದಲ್ಲಿ ಮಾರ್ಕೆಟ್ ಸ್ಟಕ್ ಆಯ್ತು. ಸೊ ಇಂಥ ಡೇನಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ಫ್ರೈಡೆ ಅಂದ್ರೆ ಏನ್ ಮಾಡ್ತಾರೆ ಅವರು? ಪೊಸಿಷನಿಂಗ್ ಮಾಡಿಟ್ಟಿರ್ತಾರೆ. ಸೊ ಅವ್ರು ಪೊಸಿಷನಿಂಗ್ ಮಾಡಬೇಕಾದ್ರೆ ಏನಾಗಬೇಕು? ಅವ್ರಿಗೆ ಸಿ ಅನ್ನ ಅಥವಾ ಪಿ ಅನ್ನ ಸೆಲ್ ಮಾಡಬೇಕು. ಸೆಲ್ ಮಾಡಬೇಕಂದ್ರೆ ಏನ್ ಮಾಡಬೇಕು? ಈಗ ಅವ್ರು ಸೆಲ್ ಮಾಡ್ಬೇಕಂದ್ರೆ ಯಾರಾದ್ರೂ ಒಬ್ರು ಬೈ ಮಾಡಬೇಕು. ಬೈ ಮಾಡೋರು ಯಾರು ಜಾಸ್ತಿ? ನಾವು ರಿಟೇಲರ್ಸ್ಗಳು ಬೈ ಮಾಡ್ತೀವಿ. ಸೊ ಅವ್ರು ಏನ್ ಮಾಡ್ತಾರೆ? ಸೆಲ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಬೈ ಮಾಡ್ಬೇಕಂದ್ರೆ ನಾವು ಯಾವ್ದನ್ನ ನೋಡಿ ಬೈ ಮಾಡ್ತೀವಿ? ಜಸ್ಟ್ ನೀವೊಂದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ನಾವು ಬೈ ಮಾಡೋದು ಏನಂತ ಹೇಳಿದ್ರೆ, ಒಂದು ರೆಡ್ ಇತ್ತು ಅಂತ ಹೇಳಿದ್ರೆ ನಾವು ಪಿ ಬೈ ಮಾಡ್ತೀವಿ, ಒಂದು ಗ್ರೀನ್ ಆಯ್ತು ಅಂತ ಹೇಳಿದ್ರೆ ನಾವು ಸಿ ಬೈ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಇದು ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಬೆಳಿಗ್ಗೆ ಪುಟ್ ಆಪ್ಷನ್ ಅಲ್ಲಿ ಅವರು ಬೈ ಮಾಡೋ ಹಾಗೆ ಮಾಡಿದ್ರು. ಆಯ್ತಾ? ಯಾಕೆ ಪುಟ್ ಆಪ್ಷನ್ ಅನ್ನು ಬೈ ಮಾಡಂಗ್ ಮಾಡಿದ್ರು? ಯಾಕೆ ಅಂದ್ರೆ ಯಾವತ್ತು ಅವರು ಸೆಲ್ ಎಟ್ ದ ಹೈ. ಕರೆಕ್ಟಾ? ಪುಟ್ ಆಪ್ಷನ್ ಎಲ್ಲಿತ್ತು? ಬೆಳಿಗ್ಗೆ ನೋಡಿದಾಗ ಅದು 100 ಚಿಲ್ಲರೆ, 130 ಈ ರೇಟ್ ಅಲ್ಲಿ ಇತ್ತು. ಈ ರೇಟಲ್ಲಿ ಅವ್ರಿಗೆ ಸೆಲ್ ಆಗಲ್ಲ. ಅಟ್ಲೀಸ್ಟ್ ಒಂದು 200 ರೂಪಾಯಿಗಾದ್ರೂ ಬರ್ಬೇಕು. ನಾವು ಈಗ ನಮ್ಮ ಸ್ಟ್ರೈಕ್ ಪ್ರೈಸ್ ಅನ್ನು ಹೇಳ್ತಾ ಇದೀವಿ, ಅವ್ರು ಅದೇ ಬೇರೆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾಡಿರ್ತಾರೆ. ಸೊ ಅವ್ರಿಗೆ 200ಕ್ಕೆ ಕರ್ಕೊಂಬರ್ಲಿಕ್ಕೋಸ್ಕರ ಅವರು ನಮ್ಮನ್ನ ಬೈ ಮಾಡ್ಲಿಕ್ಕೆ ಇಟ್ಟಿರ್ತಾರೆ. ಸೊ ನಾವು ಬೈ ಮಾಡ್ಕೊಂಡು ಹೋದ್ವಿ. ಬೈ ಮಾಡ್ಕೊಂಡು ಹೋದ ಮೇಲಿಂದ ನಂತರ ನಾವು ಸ್ಟ್ರಾಪ್ ಆಗೋದು. ಅದು ಏನು? ರಿಟೇಲರ್ಸ್ಗಳು ಸ್ಟಾರ್ಟಿಂಗ್ ಅಲ್ಲೇ ಬೈ ಮಾಡಲ್ಲ, ಅವ್ರು ಬೈ ಮಾಡೋದೆಲ್ಲಿ? ಮಿಡ್ಲಲ್ಲಿ. ಯಾಕೆಂದ್ರೆ ಅದು ರನ್ ಆದ ಮೇಲಿಂದನೇ ನಾವು ಎಂಟ್ರಿ ಆಗೋದು. ಸೊ ನಾವು ಎಂಟ್ರಿ ಆದ ಮೇಲಿಂದ ಮಾರ್ಕೆಟ್ ಅದೇ ಝೋನ್ ಒಳಗೆ ನಮ್ಮನ್ನ ಪದೇ ಬೈ ಮಾಡಿಸೋ ಹಾಗೆ ಮಾಡ್ತಿತ್ತು. ನೀವು ಬೈ ಮಾಡಿ ನಾ ಸೆಲ್ ಮಾಡ್ತೇನೆ, ನೀವು ಬೈ ಮಾಡಿ ನಾ ಸೆಲ್ ಮಾಡ್ತೇನೆ ಅಂತ. ಸೊ ನಾವು ಬೈ ಮಾಡ್ತಾ ಇದ್ದೀವಿ, ಅವ್ರು ಸೆಲ್ ಮಾಡ್ತಾ ಇದ್ದಾರೆ, ಪೊಸಿಷನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಲ್ಲಿ ನೋಡಿದ್ರು ಸಹ, ಸಿ ಅಲ್ಲೂ ಅಷ್ಟೇ. ಅವ್ರು ನೋಡಿ, ಆ ರೇಂಜ್ ನೋಡಿ, 200 ರೂಪಾಯಿ ರೇಂಜಲ್ಲಿ ಇತ್ತು. ಸೊ 200 ರೂಪಾಯಿ ರೇಂಜಲ್ಲಿ ಇದ್ದಿದ್ದನ್ನ ಅವ್ರು ಸೆಲ್ ಮಾಡಿದ್ದಾರೆ. ಸೆಲ್ ಮಾಡಿ ಅದೇ ಝೋನ್ ಹತ್ರ ಬರ್ಬೇಕಾದ್ರೆ ನಾವೆಲ್ಲರೂ ಬೈ ಮಾಡಕ್ ಹೋಗ್ತೀವಿ. ಬ್ರೇಕ್ಔಟ್ ಆಯ್ತು, ಇದಾಯ್ತು ಅಂತ. ಸೊ ಅದು ಅದೇ ಜಾಗದಲ್ಲಿ ಅವ್ರು ತಿರ್ಗಾ ಸೆಲ್ ಮಾಡ್ತಾ ಕೂತಿದ್ದಾರೆ. ಸೊ ಇದೆರಡು ಮಾಡ್ಲಿಕ್ಕೆ ಅವ್ರ ಮಾರ್ಕೆಟ್ ಅಲ್ಲಿ ಒಮ್ಮೆ ರೆಡ್, ಆಮೇಲಿಂದ ಗ್ರೀನ್. ಇದು ನಾವೀಗ 15 ನಿಮಿಷ ಹಾಕಿದ್ರಿಂದ ನಮ್ಗೆ ಈ ರೀತಿ ಕಾಣ್ತಾ ಇದೆ. ಒಂದು ಈಸಿ ಆಗಿರೋ ಪ್ಯಾಟರ್ನ್ ಟೈಪಲ್ಲಿ ನಮಗೆ ಕಾಣುತ್ತೆ. ಇಲ್ಲಿ ಬಂತು, ತಿರ್ಗಾ ಹೀಗೆ. ಸೊ ಈಗ ಇದು ಮೂವ್ಮೆಂಟ್ ಈ ರೀತಿ ಹೋಗ್ತಾ ಇದೆ ಅಂತ ನಮ್ಗೆ ಅನಿಸ್ತಿದೆ. ಬಟ್ ಇದನ್ನ ಮ್ಯಾಕ್ಸಿಮಮ್ ರಿಟೇಲರ್ಸ್ಗಳು ಮಾಡೋದು ಯಾವುದರಲ್ಲಿ? 5 ನಿಮಿಷದಲ್ಲಿ. 5 ನಿಮಿಷದಲ್ಲಿ ಮಾಡಿದಾಗ ಮಾರ್ಕೆಟ್ ಏನಾಗುತ್ತೆ ನೋಡಿ, ಒಂದ್ಸಲಿ ಗ್ರೀನ್ ಸಿ, ಒಂದ್ಸಲಿ ರೆಡ್ ಪಿ. ಸೊ ತಿರ್ಗಾ ಬರ್ತಿದ್ದಂಗೆ ಫಾಲ್ ಆಗಂಗೆ ಮಾಡೋದು ಸಿ ಮತ್ತೆ ಪಿ. ಸೊ ಇದು ಎಲ್ಲೂ ಮೂಮೆಂಟಮೇ ಸಿಗಲ್ಲ. ಆದ್ರೆ ಅವ್ರು ಏನಾಗ್ತಾ ಇರ್ತದೆ? ಟ್ರ್ಯಾಪ್ ಆಗ್ತಾ ಇರ್ತಾರೆ. ಸೊ ಅವರ ಟ್ರ್ಯಾಪಿಂಗ್ ಮಾಡೋದೇ ಅವರ ಕೆಲಸ ಆಗಿರುತ್ತೆ. ಸೊ ಅವರ ಟ್ರ್ಯಾಪಿಂಗ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ನಾವು ಇವತ್ತು ಯಾರೆಲ್ಲ ಲಾಸ್ ಮಾಡ್ಕೊಂಡಿದ್ರು ಅವ್ರು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ, ಮಾರ್ಕೆಟ್ ಇವತ್ತು ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರಬೇಕು. ಸೊ ಇವತ್ತು ನಾವು ಜಬರ್ದಸ್ತಲ್ಲಿ ಟ್ರೇಡ್ ಮಾಡಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ರೆ ನಾವು ಪಾಸ್. ನಾವು ಇವತ್ತು ಏನ್ ಮಾಡಿದೀವಿ? ಜಸ್ಟ್ 4 ಪಾಯಿಂಟ್, ಜಸ್ಟ್ 4 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಟ್ಟಿದ್ವಿ. ಅಂದ್ರೆ ಒಂದು ಟ್ರೇಡ್ ಅಲ್ಲಿ ನಾವು 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಟ್ವಿ. ಇನ್ನೊಂದು ಟ್ರೇಡ್ ಅಲ್ಲಿ ನಾವು ಒಂದು 15 to 16 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಅದು ಮೈನಸ್, ಇದು ಪ್ಲಸ್ ಸೇರಿದಾಗ ನಮಗೆ -4 ಪಾಯಿಂಟ್ಸ್, 4 ಪಾಯಿಂಟ್ ಲಾಸ್. ದೊಡ್ಡ ವಿಚಾರ ಬರುವುದಿಲ್ಲ. ಯಾಕೆಂದ್ರೆ ಮಾರ್ಕೆಟ್ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಂತಾದ್ರೂ ನಮ್ಮ ರೂಲ್ಸ್ ಅಲ್ಲಿ ಬಂದಾಗ ನಾವು ತಗೊಂಡಿರ್ತೀವಿ. ಸ್ಟಾಪ್ ಲಾಸ್ ಆದಾಗ ನಾವು ಅದನ್ನ ಎಕ್ಸೆಪ್ಟ್ ಮಾಡಬೇಕು.
ಅದೇ ತರ ರೂಲ್ಸ್ ಅಲ್ಲಿ ಬಂದಾಗ ನಾವು ಬೈ ಮಾಡಬೇಕು. ಇವತ್ತು ಮಾರ್ಕೆಟ್ ಸರಿ ಇಲ್ಲ ಅಂದಾಗ ಫಸ್ಟ್ ಟಾರ್ಗೆಟ್ಗೆ ಹೊರಗೆ ಬರಬೇಕು. ಆಗ ಹೊರಗೆ ಬಂದಾಗ ಏನಾಗುತ್ತೆ, ನಮ್ಮ ಲಾಸ್ ಅನ್ನು ಮಾತ್ರ ಅದು ರಿಕವರಿ ಮಾಡ್ದಂಗೆ ಆಗುತ್ತೆ, ಜಾಸ್ತಿ ಏನು ಬಂದಿರಲ್ಲ. ಓಕೆನಾ? ಈ ರೀತಿ ಮಾಡಿ ಇವತ್ತಿನ ಡೇ ಅನ್ನು ಇಲ್ಲೇ ಕಳೆದಿದ್ದೇನೆ. ಸೊ ಈಗ ನೆಕ್ಸ್ಟ್ ಸೋಮವಾರ ಜೂನ್ ಮಂತು ಫಸ್ಟ್ ಫ್ರೆಶ್ ಮಂತು ಹೇಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ನಾವಿನ್ನು ಅಬ್ಸರ್ವ್ ಮಾಡಬೇಕು. ಅದೇ ಪ್ರಕಾರದಲ್ಲಿ ಈಗ ನಾವು ಸೋಮವಾರ ಹೇಗಿರುತ್ತೆ ಅಂತ ನೋಡಿದಾಗ ಮಾರ್ಕೆಟಿಗೆ ಈಗ 3 ಜಂಕ್ಷನ್ ಮೈನ್ ಇದೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಕರೆಕ್ಟಾ? ಇದು ಒಂದು ಜಂಕ್ಷನ್. ಇಲ್ಲಿ ನೋಡಿ 3 ಸಲ ಜಂಕ್ಷನ್ ಅನ್ನ ಬ್ರೇಕ್ ಮಾಡ್ಲಿ ಟ್ರೈ ಮಾಡಿ ಬ್ರೇಕ್ ಮಾಡದೆ ಫಾಲ್ ಆಗಿದೆ. ಇದು ಎರಡನೇದು. ಅಂಡ್ ಲೋ ಬ್ರೇಕ್ ಆಗಕ್ಕೆ ಟ್ರೈ ಮಾಡಿ ಲೋ ಬ್ರೇಕ್ ಆಗದೆ ಇರುವಂತಹ ಝೋನ್ ಅಂತ ಹೇಳಿದ್ರೆ ಇದು. ಈ ಝೋನು ಲೋ ಬ್ರೇಕ್ ಆಗ್ತಾ ಇಲ್ಲ. ನೀವು ನೋಡ್ಬೋದು 1, 2, 3 ದಿವಸ, ಇವತ್ತು ಸಹ ಅದು ಬ್ರೇಕ್ ಆಗಿಲ್ಲ ಅಲ್ವಾ? 3-4 ದಿವಸದಿಂದ ಇದು ಲೋ ಅನ್ನ ಸಸ್ಟೈನ್ ಮಾಡ್ತಾ ಇದ್ದಾರೆ 700 ಇಂದ 737. ಸೊ ಅದು ಮೀರಿ ಬಂದರೆ ನಮ್ಗೆ ನೆಕ್ಸ್ಟ್ ಒಂದೇ ಒಂದು ಝೋನ್ ಇರುವಂತದ್ದು ಮೊನ್ನೆ ಇಲ್ಲಿಂದ ಹೊರಟಂತಹ ರ್ಯಾಲಿ. ಸೊ ಈ ಝೋನ್ ಅನ್ನು ಒಂದ್ಸಲಿ ರೀಟೆಸ್ಟ್ ಮಾಡಬಹುದು ಅಂತ. ಸೊ ಈಗ ನಾವು ಇಷ್ಟು ಝೋನ್ಗಳನ್ನ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಸೋಮವಾರ ಈ ಝೋನ್ ಒಳಗೆ ಅಂದ್ರೆ 820ರಿಂದ 720ವರೆಗೆ ಈ 100 ಪಾಯಿಂಟ್ ಅಲ್ಲಿ ನೀವು ಆದಷ್ಟು ಟ್ರೇಡ್ ಮಾಡಕ್ಕೆ ಅವಾಯ್ಡ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಸಲ ಇಲ್ಲೇ ಮಾರ್ಕೆಟ್ ಮೂವ್ ಆಗಿ ಸ್ಟಾಪ್ ಲಾಸ್ ಮಾಡಿದಂಥದ್ದು. ಈ ಝೋನ್ ಒಳಗೆ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ. 850 ಮೇಲೆ ಕರೆಕ್ಟ್ ಆಗಿ 15 ನಿಮಿಷ ಕ್ಯಾಂಡಲ್ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಝೋನ್ ವರೆಗೆ ವೆಯ್ಟ್ ಮಾಡ್ಬೋದು. ಇಲ್ಲ ಈ ಝೋನ್ ಬ್ರೇಕ್ ಮಾಡಿ ಏನಾದ್ರು 700ಕ್ಕಿಂತ ಕೆಳಗಡೆ ಬಂತಂತಾದ್ರೆ ನಾವು 600ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಝೋನ್ ಮಧ್ಯದೊಂದು 100 ಝೋನ್ ಅನ್ನು ಮಾತ್ರ ಬಿಡಿ. ನಿಮ್ಗೆ 100 ಪಾಯಿಂಟ್ ಇಲ್ಲೂ ಇದೆ, 100 ಪಾಯಿಂಟ್ ಇಲ್ಲೂ ಇದೆ. ಈ 100ಅನ್ನ ಬಿಟ್ಬಿಡಿ, ಅವಾಗ ನೀವು ಸೇಫ್ ಆಗಿರ್ತೀರಿ ಅಂತ ಹೇಳ್ತಾ ಈ ಲೈನ್ಸ್ ಗಳೆಲ್ಲ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ನೀವು ಅದನ್ನ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್.